ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಕ್ಕೆ ಕೆಲವೊಂದಿಷ್ಟು ಅಭಿಮಾನಿಗಳು ಏನಂತಾರ ನಮ್ಮ ಬಾಸ್ ಎಲ್ಲಿದ್ರು ಬಾಸ ಪರಪ್ಪನ ಆಗ್ರಹದಾಗಿದ್ದು ಬಾಸ ಬಳ್ಳಾರಿ ಜೈಲಿನಾಗ ಇದ್ರು ಬಾಸ ಅಂತಾರ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನೋಡ್ರಿ, ಅವರೆಲ್ಲ ಹುಚ್ಚು ಕಲ್ಪನೆಗಳು, ಅವ್ರಿಗೆಲ್ಲ ಕಾನೂನಿನ ಜ್ಞಾನ ಇಲ್ದವ್ರು. 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟಿಗೆ ಇವರೆಲ್ಲ ಮಾತಾಡ್ತಾರೆ. ಇವತ್ತು ದರ್ಶನನ್ನು ನಂಬ್ಕೊಂಡಂಥವ್ರು ಬರೀ ದರ್ಶನನ ಸುದ್ದಿ ಕೇಳಿ ಚಿತ್ರದುರ್ಗದಿಂದ ಅವನ ರೇಣುಕಾಸ್ವಾಮಿ ಹತ್ಯೆ ಆಯ್ತಲ್ಲ, ಅವರೆಲ್ಲ ಅಮಾಯಕರು. ಅವ್ರ ಹೆಂಡ್ರು ಮಕ್ಕಳೇ ಹೇಳ್ತಾರೆ ಇವತ್ತಿಗೆ ದರ್ಶನಿಂದ 10 ರೂಪಾಯಿ ಆದಾಯ ಇಲ್ಲ. ಇವತ್ತು 50,000 ರೂಪಾಯಿ 60,000 ರೂಪಾಯಿ ಕಂತು ಕಟ್ತಾ ಇದ್ದೀವಿ. ಮಕ್ಕಳು ನೋಡಿದ್ರೆ ಇವನ್ ಮಾತು ಕೇಳಿ ಜೈಲಿಗೆ ಹೋಗಿದ್ದಾರೆ. ಇವತ್ತು ಅವ್ರ ಹೆಂಡ್ರು ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ. ಅವ್ರ ಶಿಕ್ಷಣದ ವ್ಯವಸ್ಥೆ ಹಾಳಾಗಿದೆ. ಇವನ್ನೆಲ್ಲ ಯಾರು ಭರಿಸ್ಕೊಡ್ಬೇಕು? ಇದಕ್ಕೆ ಮಾನವ ಹಕ್ಕು ಆಯೋಗ ಈ ಒಂದು ವ್ಯವಸ್ಥೆಗೆ, ಆರೋಪಿಗಳ ಒಂದು ಸಂಸಾರಕ್ಕೆ ಮಾನವ ಹಕ್ಕು ಆಯೋಗ ನೆರವು ಕೊಡ್ಬೇಕು. ಕಾನೂನವ್ರು ಆದೇಶ ಮಾಡ್ಬೇಕು. ಯಾಕಂದರೆ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಿಮ್ಮ ಆರೋಪಕ್ಕೆ ಆರೋಪಿ ಬದ್ಧ ಆಗಿದ್ದಾಗ ಆರೋಪಿಗೆ ಆತನ ಕುಟುಂಬದ ಹಕ್ಕಿಗೆ ಧಕ್ಕೆ ಆದರೆ ಇದಕ್ಕೆ ಮಾನವ ಹಕ್ಕು ಆಯೋಗದರೆ ಉತ್ತರ ಕೊಡಬೇಕು. ಇದು ಎಲ್ಲರಿಗೂ ಒಂದೇ ನ್ಯಾಯ. ಇದು ಕಾನೂನು ಸಂವಿಧಾನ ಪಾಲಿಸ್ತಕ್ಕಂಥ ನನ್ನ ಒಂದು ವಾದ. ಇಷ್ಟೇ ಸರ್. ಕೊನೆಯದಾಗಿ ಈಗ ದರ್ಶನ್ ಅವರು ಇಲ್ಲಿ ಏನೋ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಕುಳ್ಳ ಸೀನಾ ಆಗಿರ್ಬೋದು, ಇಂಥ ರೌಡಿಗಳ ಸಹವಾಸ ಮಾಡಿದ್ರು. ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಇವ್ರಿಗಿಂತ ದೊಡ್ಡ ದೊಡ್ಡ ರೌಡಿಗಳು ಇರ್ತಾರೆ. ಅವ್ರು ಸಹವಾಸ ಮಾಡ್ತಾರಂತೀರಿ ಅಲ್ಲಿ? ನೋಡಿ, ಅವ್ರ ಮುಂಚೆ ರೌಡಿ ಅವ್ರ ದರ್ಶನ್ ಅವ್ರ ಫಿಲ್ಮ್ಗಳು ನೋಡಿದ್ರೆ ರೌಡಿ ಆ್ಯಕ್ಟಿಂಗ್ ಅವ್ರದ್ದು. ಇವತ್ತು ಎಲ್ಲ ಹೀರೋಗಳು ಯಾಕೆ ಹಿಂದೆ ಸರಿತಾ ಇದ್ದಾರೆ? ಯಾಕೆ ಹೀರೋಗಳು ಅವ್ರು ದರ್ಶನ್ ಪರ ಹೋರಾಟಕ್ಕೆ ಬೀದಿಗೆ ಇಳಿತಾ ಇಲ್ಲ? ಜೈಲು ಮುಂದ್ಗಡೆ ಬಂದು ಸತ್ಯಾಗ್ರಹ ಮಾಡ್ತಾ ಇಲ್ಲ? ಅವ್ರ ಹತ್ತಿರದಾಗ ಇದ್ದವ್ರು ಅವನ್ನ ಅರ್ಥ ಮಾಡ್ಕೊಂಡಾರ, ಅವ್ರು ಬರ್ತಾ ಇಲ್ಲ. ಇವು ಹುಚ್ಚು ಕಲ್ಪನೆ, ಮೂಢ ನಂಬಿಕೆ ಇಟ್ಕೊಂಡು ದರ್ಶನ್ ನನ್ನ ಫ್ಯಾನ್, ದರ್ಶನ್ ನನ್ನ ಜೀವ, ದರ್ಶನ್ ಇದು ಅಂತಂದು ಅದನ್ನೆಲ್ಲ ಹೇಳೋದು ತಪ್ಪು. ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿಗೆ ಧಕ್ಕೆ ಕೊಡೋದು ತಪ್ಪು ಅನ್ನೋದು ನನ್ನ ಆಸೆ. ಇವತ್ತು ದರ್ಶನ್ ಅಂತಲ್ಲ ಅಷ್ಟು ದುಡ್ಡು ಐತಲ್ಲ, ದುಡ್ಡು ವೇಸ್ಟ್ ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.